ನಮಸ್ಕಾರ ಎಲ್ರಿಗೂ, ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಹೆಂಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂತಂದರೆ, ನಮ್ಮಮ್ಮ ಸಿಲ್ಕ್ ಸ್ಯಾರಿ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ತುಂಬ ದಿನದಿಂದ ನಮ್ಮಮ್ಮ ಶಾಪಿಂಗ್ ಹೋಗಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ಸ್ಯಾರಿ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಏನೇನು ತಗೋತಾರೆ ಏನು ತಂದ್ಬಿಟ್ಟು ನೋಡೋಣ. ಹಾಂ, ಮದುವೆ ಐತೆ, ಒಂದು ಮದುವೆಗೆ ಚೆನ್ನಾಗಿರೋ ತಗೊಳ್ಳೋಣ ಅಂತ. ನಾನು ಸೀರೆ ಯಾವಾಗೂ ಕಾಸ್ಟ್ಲಿ ಸೀರೆ ತಗೊಂಡಿರಲಿಲ್ಲ. ಕಾಸ್ಟ್ಲಿ ನೋಡೋಣ ಎಷ್ಟರಲ್ಲಿ ಬಜೆಟ್ ಬರುತ್ತೆ ಅಂತ ಅಂದ್ಬಿಟ್ಟು. ನಮ್ಮದು ಒಂದು ಬಜೆಟ್ ಇದೆ, ಅಷ್ಟರೊಳಗಡೆ ಸಿಕ್ಕಿದ್ರೆ ಬಜೆಟ್ ಒಂದು 4-5 ಒಳಗಡೆ ತಗೋತೀನಿ ಅಷ್ಟೇ. ಹಾಂ, ನೋಡಿ ಅಷ್ಟು ದುಡ್ಡು ಮಡಗೋರು ನಮ್ಮಮ್ಮ, ಅದಕ್ಕೋಸ್ಕರ ತಗೋತೀನಿ ಅಂತವ್ರೆ. ಬನ್ನಿ ನೋಡೋಣ ಎಷ್ಟರಲ್ಲಾಗುತ್ತೆ, ಎಷ್ಟರಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಲೆಟ್ಸ್ ಗೋ ಗೈಸ್. ನಮ್ಮಮ್ಮ ಆಗಲೇ ಇಳಿದು ಶಾಪಿಂಗ್ ಮಾಡೋಕೆ ಕೊಡೋಗ್ಬಿಟ್ಟವ್ರೆ, ಹೆಲ್ಮೆಟ್ ಲಾಕ್ ಆಗ್ತದೆ. ಗೈಸ್ ನೋಡಿ, ಇದು ನಮ್ಮ ಮೊದಲನೆಯ ಸ್ಯಾರಿ. ಈ ಒಂದು ಸೆಲೆಕ್ಷನ್ ಹೇಗಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ಈ ಒಂದು ಸ್ಯಾರಿ ಸೆಲೆಕ್ಷನ್ ಆದಮೇಲೆ ಮತ್ತೆ ಇನ್ನೊಂದು ಸ್ಯಾರಿಯನ್ನು ತೊಗೊಂಡ್ವಿ. ನೋಡಿ ಇಲ್ಲಿದೆಯಲ್ಲ, ಈ ಒಂದು ಸ್ಯಾರಿನ ತೊಗೊಂಡು ಮತ್ತೆ ನಾರ್ಮಲ್ ಸ್ಯಾರಿ ಒಂದು ತೊಗೊಂಡು ವಾಪಸ್ ಹೊರಟ್ವಿ. ಓಪನ್ ಮಾಡೋರು ಲಾಕ್ ಮಾಡ್ತಾ ಇದೆ ತಿರ್ಗಾ. ಗೈಸ್ ಊಟಕ್ಕೆ ಅಂತ ಬಂದ್ವಿ. ನಮ್ಮಮ್ಮ ಸೀರೆ ತೊಗೊಂಡಿದ್ದು ಖುಷಿಗೆ ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಫೈನಲಿ ನಾವು ಆರ್ಡರ್ ಮಾಡಿದ್ದಂಥ ಐಟಮ್ ಬಂತು. ನಾನು ಬಿರಿಯಾನಿ ತೊಗೊಂಡಿದ್ದೆ, ನಮ್ಮಮ್ಮ ಜೀರಾ ರೈಸ್ ತೊಗೊಂಡಿದ್ರು. ಅವರು ಬಿರಿಯಾನಿ ಬೇಡ ನನಗೆ ಜೀರಾ ರೈಸ್ ತೊಗೋತೀನಿ ಅಂದರು. ಅವರು ಈ ಒಂದು ಟೇಸ್ಟ್ನ ಒಪ್ಕೊಂಡ್ರು, ಚೆನ್ನಾಗಿದೆ ಅಂತ. ಫೈನಲಿ ಊಟನ ಮುಗಿಸಿ ಗೋಲಿ ಸೋಡಾನ ಕುಡಿತಾ ಇದ್ದೆ. ನಮ್ಮನ್ನ ಚೊಡಾಯಿಸ್ತಾ ಇದ್ದೆ, ನೋಡಿ ಎಣ್ಣೆ ಕುಡಿತಾ ಇದೆಯಾ, ಹೆಂಗೆ ಕುಡಿತಾ ಇದೆಯಾ ಎಣ್ಣೆನ ಅಂತ. ಫೈನಲಿ ಕುಡ್ಕೊಂಡು ಹೊರಟ್ವಿ. ಗೈಸ್ ಫೈನಲಿ ಸ್ಯಾರಿ ತೊಗೊಂಡು ನಂತರ ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಇವಾಗ ಜಸ್ಟ್ ಬಂದ್ವಿ. ನಮ್ಮಮ್ಮ ಟ್ರೀಟ್ ಕೊಡಿಸ್ತಾವ್ರೆ ಎಲ್ಲದಕ್ಕೂ. ನೋಡಿ ಸೀರೆ ಹೆಂಗಿದೆ ಹೇಳಿ. ನೋಡಿ ಇದೊಂದು ಸ್ಯಾರಿ ಮತ್ತೆ ಇನ್ನೊಂದು ಸ್ಯಾರಿ ತೊಗೊಂಡಿದ್ದಾರೆ, ಎರಡು ತೋರಿಸ್ತೀವಿ. ಹಾಂ, ಇದು ಬ್ಲೌಸ್, ಹಾಂ, ಇದು ಸೀರೆ. ಚೆನ್ನಾಗೈತಾ ಸೀರೆ? ಕಮೆಂಟ್ ಮಾಡಿ ನಮ್ಮಮ್ಮನ ಸೀರೆ ಹೆಂಗಿದೆ ಅಂತ. ಸೆಲೆಕ್ಷನ್ ಹೇಗಿದೆ ನೋಡಿ. ಇದೊಂದು ಮತ್ತು ಇನ್ನೊಂದು ಸ್ಯಾರಿ ನೋಡಿ, ಇದೊಂದು ಎರಡು ತೊಗೊಂಡಿದ್ದು. ಯಾವಾಗ ನಮ್ಮಮ್ಮ ಈ ಥರ ಸೀರೆ ಹಾಕೋತಾನೆ ಇರಲಿಲ್ಲ, ಅದಕ್ಕೋಸ್ಕರ ಇರಲಿ ಅಂತ ಕೊಡ್ತೀವಿ. ಯಾವಾಗಲೂ ಜಾಸ್ತಿ 1,000 ಜಾಸ್ತಿನೇ ನಾವು ತಗೋತಾ ಇದ್ದಿದ್ದು. ಇದು ಚೆನ್ನಾಗಿ. ಹಾಂ, ಇದು ಇಷ್ಟ ಆಯ್ತಾ? ಯಾವುದು ಇದು ಹೊಲ್ಸ್ಕೊತೀಯ ಫಸ್ಟು? ಅದು ಹೊಲ್ಸ್ಕೊತೀಯ? ಇದೇ ಹೊಲ್ಸ್ಕೊತೀಯ? ನೋಡಿ ಇದೆರಡು ಸೀರೆ ಮತ್ತು ಒಂದು ನಾರ್ಮಲ್ ಸೀರೆ ತೊಗೊಂಡಿದ್ದಾರೆ. ಇದೊಂದು ನಾರ್ಮಲ್ ಸೀರೆ ತೊಗೊಂಡ್ರು. ಇದು ಚೆನ್ನಾಗಿದೆ. ಇದೆಲ್ಲ ಟ್ರೆಂಡಿಂಗ್ ಇವಾಗ ಇದೆ ಜಾಸ್ತಿ. ನೋಡಿ ಟೋಟಲ್ 3 ಸ್ಯಾರಿ ತೊಗೊಂಡ್ವಿ. ಚೆನ್ನಾಗಿದೆ, ಹೆಂಗಿದೆ ಕಮೆಂಟ್ ಮಾಡಿ. ಇದು ಅದು ಎರಡು ಚೆನ್ನಾಗಿದೆ ಸ್ಯಾರಿ. ಹಾಂ, ಇದು ಎರಡು ಚೆನ್ನಾಗೈತೆ. ಅದು ಸ್ವಲ್ಪ ಡಾರ್ಕ್ ಅಷ್ಟೇ ಚೆನ್ನಾಗೈತೆ. ಅದನ್ನು ಎರಡು ಚೆನ್ನಾಗಿದೆ ಸ್ಯಾರಿ. ಇದು ನೋಡಿ, ಇದು ಕಲರ್ ಒಂದು ಸ್ವಲ್ಪ ಅದು ಇದು ಕಾಣುತ್ತೆ. ಇದೊಂದು ಸ್ವಲ್ಪ ಶೈನಿಂಗ್ ಥರ ಒಂಥರ. ಹಾಂ, ಇದು ಸ್ವಲ್ಪ ಶೈನಿಂಗ್ ಥರ ಬರುತ್ತೆ. ಅದು ಸ್ವಲ್ಪ ಏನದು ನಾರ್ಮಲ್ ಚೆನ್ನಾಗಿದೆ. ಅದು ನಾವು ಮದುವೆಲಿ ಬರೀ 1,000 ರೂಪಾಯಿ ಸೀರೆ, ಅದು ಬಾರ್ಡರ್ ಸೀರೆನೇ ತೆಗ್ದಿಲ್ಲ ನಮಗೆ. ಮಾಮೂಲಿ ನಾರ್ಮಲ್ ಸೀರೆಲ್ಲೇ ಮದುವೆ ಮಾಡಿದ್ರು, ಕಳಿಸಿದ್ರು. ಮದುವೆ ಆದ್ಮೇಲೆ ಎಲ್ಲೋ ಒಂದು ಮದುವೆಗೆ ಹೋಗ್ಬೇಕಾಗಿತ್ತು. ನಂಗೆ ರೇಷ್ಮೆ ಸೀರೆ ಇಲ್ಲ ಅಂತಂದಿದ್ಕೆ ನಮ್ಮಮ್ಮ ಅಯ್ಯೋ ಈಗಿಲ್ಲ, ಕೊಡಿಸ್ತೀನಿ ಅಂದ್ಕೊಂಡು ಒಂದೇ ಒಂದು 1,000 ರೂಪಾಯಿದು ಅದೇ ದೊಡ್ಡದವಾಗ ಬರೀ ಒಂದೇ ಒಂದು ಸೀರೆ ಕೊಡಿಸಿದ್ರು. ಅದು ಚೆನ್ನಾಗೂ ಇರಲಿಲ್ಲ ನನಗೆ. ಅದು ಆಸ್ತಿನ ಹಾಕೊಂಡು ಬಿಸಾಕ್ತಿ ಅದನ್ನು. ತಿರ್ಗಾ ನಮಗೆ ಬಾರ್ಡ್ರ್ ಸೀರೆ ಅನ್ನೋದೇ ಕನಸು, ತೆಗ್ದೇ ಇಲ್ಲ ನಮಗೆಲ್ಲ. ಬರೀ 500 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಮಾಮೂಲಿ ಸೀರೆ, ನಾರ್ಮಲ್ ಸೀರೆ ತೆಗೆದು ಅದರಲ್ಲ ಸೀರೆ ಅವರು ಹಾಕೇ ಇಲ್ಲ ಯಾವಾಗ್ಲೂ. ಈಗ ಸ್ವಲ್ಪ ಅದು ಮಾಮೂರ್ ಗ್ರೂಪ್ ರೇಟ್ದಲ್ಲಿ ಅವರು ಒಂದೆರಡು ನಮ್ಮ ಅಮ್ಮವ್ರ ಅಣ್ಣನ ಗ್ರೂಪ್ ರೇಟ್ದಲ್ಲಿ ಅವ್ರು ತೆಗ್ದಿದ್ರು. ತಿರ್ಗಾ ನಾನು ಸ್ವಂತ ಕಾಸಲ್ಲಿ ಎಲ್ಲಿ ನಮಗೆ ಅವಾಗ ಜೀವನ ಮಾಡೋದೇ ಕಷ್ಟ ಆಗಿತ್ತು. ಈಗ ಸ್ವಲ್ಪ ಅದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈಗ ಸ್ವಲ್ಪ ನಾವೆಲ್ಲ ಸಂಪಾದನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ನನ್ನ ಮಕ್ಕಳು ಕೊಡಿಸ್ತಾವೆ. ನೀವು ಮಾಡಿರೋದ್ರಲ್ಲಿ ಏನು ನಾವೇನು ಕೊಡಿಸಿದ್ರೆ ಏನು ತಿರಲ್ಲ. ಮಡ್ಚು ಅದನ್ನು ಸೆಂಟ್ರಿಗೆ ಹಿಂಗೆ ಮಡ್ಚು. ಹಾಂ, ಮಡ್ಚು ಈಗ ಹಾಕು. ಈ ಕಡೆ ಓಪನ್ ಇರೋದು. ಹಾಂ, ಮಗನ ಮದುವೆಗೆ ಹಾಕೊಂಡು ಮಿಂಚಿಂಗು. ಇನ್ಯಾವಾಗ ನೀವು ಕಲ್ತ್ಕೊಂಡಿರೋದಿದ್ದಲ್ಲ? ಅಯ್ಯೋ ಎಲ್ಲ ಹುಡ್ತಾನೆ ಕಲ್ತ್ಕೊಂಡ್ಬಿಡ್ತಾರ. ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ಹಿಂಗೆ ಮಾಡ್ತಾ ಇದ್ದೀನಿ ನಾನು. ನೀನು ಮಾಡಿರೋದಕ್ಕೆ ಅನುಭವ ಐತೆ. ನಾವೆಲ್ಲ ಹೋಗಿದ್ದು ಪಾತ್ರೆ ತೊಳ್ಕೊಂಡು. ನೋಡಿ ಗೈಸ್, ನಾವು ತೊಗೊಂಡಿದ್ದು ಸ್ಯಾರಿ ಸಿದ್ಧಿ ಸಿಲ್ಕ್ಸಲ್ಲಿ. ಅಂದರೆ ಒಂದು 2,000 ರೂಪಾಯಿ 3,000 ರೂಪಾಯಿ ರೇಂಜಲ್ಲಿ ಚೆನ್ನಾಗಿದೆ ಸಿಲ್ಕ್ಸು. ಬೇರೆದು ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. 1000
ಅದರಲ್ಲೆಲ್ಲ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಮೇಲೆ ಮೈಸೂರು ಸಿಲ್ಕ್ ಸ್ಯಾರೀಸ್ ತೋರಿಸಿದ್ರು 3000 ರೇಂಜಲ್ಲಿ, ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಸಾಕು ಇದೇ ತಗೊಳ್ಳೋಣ ಅಂತ ಮೈಸೂರು ಸ್ಯಾರಿ ಸಿಲ್ಕ್ನು ನೋಡಿದ್ವಿ, ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಅದನ್ನು. ಅದು ಇಷ್ಟ ಆಗಲಿಲ್ಲ. ಅದಕ್ಕೆ ನಾವೇನು ಮಾಡ್ದೋ ಇದನ್ನೇ ತೊಗೊಂಡ್ವಿ. ಸಾಕು ಇದೆಯಲ್ಲಿ ನೆಕ್ಸ್ಟ್ ಸತಿ ನೋಡೋಣ, ದೇವ್ರು ಇನ್ನೂ ಚೆನ್ನಾಗಿ ಕೊಟ್ಟಾಗ ಇನ್ನೂ ಚೆನ್ನಾಗಿರೋ ತೊಗೊಳ್ಳೋಣ. ಇವಾಗ ನಮ್ಮ ಕೈಲಿ ಏನು ಬಜೆಟ್ ಎಷ್ಟಿದೆ ಅಷ್ಟು ತೊಗೊಂಡಿದ್ದೀವಿ. ಒಂದು 4000 ರೂಪಾಯಿ ಒಂದು ತಕ್ಕ ಮಟ್ಟಿಗೆ 4000 ರೂಪಾಯಿ ರೇಷ್ಮೆ ಸೀರೆ ಹೆಂಗಿರೋ ತಗೊಳ್ಳೋಣ ಅಂತ ಹೋದೆ. ಈಗ ನನ್ನ ಮಗ ತಗೋ ಇನ್ನು ಯಾವಾಗ ತಗೋತೀನಿ ಅಂದ್ಬಿಟ್ಟು 3 ಸೀರೆ ಕೊಡಿಸ್ತಾ, ಖುಷಿ ಆಯಿತು. ಬ್ಲೌಸ್ ಹೊಲಿಸಿ ಅದನ್ನು ಹಾಕೋ, ಚೆನ್ನಾಗಿ ಕಾಣುತ್ತೆ ಹಿಂಗೆ ನೋಡ. ಅದು ಇದೇ ಹೊಲಿಸ್ತೀನಿ ಅಂತ ಗೋಲ್ಡ್ ಕಲರ್ದು. ಆಯ್ತು ಹೊಲಿಸ್ಕೊ, ಇದು ಚೆನ್ನಾಗೈತೆ, ಇದು ಹೊಲಿಸಿ. ಇದು ಚೆನ್ನಾಗಿ. ನೆಕ್ಸ್ಟು ನಾವೊಂದು ಅಂಗಡಿ ಇಕ್ಕನ, ಚಂದ್ರಮ್ಮ ಸಿಲ್ಕ್ ಅಂತ, ಬಂಡವಾಳ ಮಾಡ್ಕೊಂಡು ಚಂದ್ರಿಕಾ ಸಿಲ್ಕ್ ಅಂತ. ಅಲ್ವಾ? ಚಂದ್ರಿಕಾ ಸಿಲ್ಕ್ ನೋಡಿದಲ್ಲ ಗೈಸ್, ಹಂಗಿತ್ತು ತಿಳಿಸಿ. ನೋಡಿ ಟಿ ವಿ ಮೇಲೆ ಹೆಂಗೆ ಅಂಟಿಸಿದಾರೆ ನಮ್ಮಮ್ಮ ಸ್ಟಿಕ್ಕರ್, ಬಟರ್ಫ್ಲೈ ಸಾಂಗ್ ಕೇಳಿ ಬಟರ್ಫ್ಲೈ ಸ್ಟಿಕ್ಕರ್ ಅಂಟಿಸ್ಬಿಟ್ಟವ್ರೆ. ನೋಡಿ ಇದೆಲ್ಲ ಮನಿ ಪ್ಲ್ಯಾಂಟು, ಎಲ್ಲಿ ಬೇಕಲ್ಲೆಲ್ಲ ಪ್ಲ್ಯಾಂಟ್ ಹಾಕ್ತಾ ಇರ್ತಾರೆ ನಮ್ಮಮ್ಮ. ಈಚ್ ಕಡೆ ಅದೇನೋ ಡೆಕೋರೇಷನ್ ಗಿಡ ಹಾಕಿದ್ರು, ಅದು ಬಿದ್ದು ತೂಕಕ್ಕೆ ಗಿಡ ಜಾಸ್ತಿ ಬೆಳೆದು ಬಿದ್ದು ಹೊಡೆದೋಯ್ತು. ಅದನ್ನು ಎತ್ತು ಮಡಗಿದ್ದಾರೆ, ಅದನ್ನು ಹಾಕಬೇಕು ತಿರ್ಗಾ ಮತ್ತೆ ಪಾಟಿಗೆ. ನೋಡಿ ನಮ್ಮ ಆಗಲೇ ಡ್ರೆಸ್ ಚೇಂಜ್ ಮಾಡಿಬಿಟ್ರು, ಡ್ಯೂಟಿ ಡ್ರೆಸ್ ಹಾಕೋಬಿಟ್ರು ನಮ್ಮಮ್ಮ ಆಗಲೇ. ಡ್ಯೂಟಿ ಡ್ರೆಸ್ಸು. ಗೈಸ್, ಮಾರನೇ ದಿನ ವ್ಲಾಗನ್ನು ಮಾಡಿರಲಿಲ್ಲ, ಅದಕ್ಕೋಸ್ಕರ ಒಂದು ಸಣ್ಣ ವಿಡಿಯೋವನ್ನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮಮ್ಮ ತುಳಸಿ ಹಬ್ಬ ಇತ್ತು, ಅದರ ಒಂದು ಅಲಂಕಾರ ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತ, ದೀಪ ಎಲ್ಲ ಹಚ್ಚಿ. ನಿಮ್ಮ ಮನೇಲಿ ಇದೇ ಥರ ತುಳಸಿ ಹಬ್ಬವನ್ನು ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೂಜೆಯನ್ನು ಮುಗಿಸ್ಕೊಂಡು ಒಂದು ರಿಸೆಪ್ಷನ್ ಇತ್ತು, ರಿಸೆಪ್ಷನ್ಗೆ ಅಂತ ಬಂದ್ವಿ. ಇದು ನಮ್ಮ ಅಮ್ಮವರ ಫ್ರೆಂಡ್ ಮಗನ ಒಂದು ರಿಸೆಪ್ಷನ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಇಲ್ಲಿ ನೋಡಿ ನಮ್ಮಮ್ಮ ಒಳಗಡೆ ಇಟ್ಟಿದ್ದು ತುಳಸಿ ಗಿಡನ ಈಚೆ ಇಟ್ಟಿದ್ದಾರೆ, ಪೂಜೆ ಮಾಡಿ ಹೊರಗಡೆ ಇಟ್ಟರು. ನಂತರ ಇದು ನೋಡಿ ನಮ್ಮಮ್ಮ ಹಾಕಿರುವಂಥ ಮನಿ ಪ್ಲ್ಯಾಂಟು. ಹೇಗಿದೆ ತಿಳಿಸಿ. ನೋಡಿದ್ರಲ್ಲ ಗಾಯ್ಸ್, ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.